ಹಾಯ್ ದೋಸ್ತರ, ಎಲ್ಲರಿಗೂ ನಮಸ್ಕಾರ. ನೀವು ನೋಡಕತ್ತೀರಿ ಕೃಷಿ ಡೈರಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದೊಳಗೆ ವಿಶೇಷ ಮಾಹಿತಿ ಏನಪ್ಪ ಅಂದ್ರೆ, ನೀವು ನಿಮ್ಗೆ ಸ್ಟಾರ್ಟಿಂಗ್ನಾಗ ನೋಡಿದ್ರೆ ಗೊತ್ತಾಕೈತೆ. ಏನಪ್ಪ ಅಂದ್ರೆ ಇದು ಸಿಡಿಬೇನೆ ಎಣ್ಣೆ ನೋಡಿ ಸ್ನೇಹಿತರೆ, ಆಲ್ಬ್ಯಾನಿಕ್ ಎಣ್ಣೆ ಕುರಿಗಳಿಗೆ ನೋಡ್ರಿ. ಸಿಡಿಬೇನೆ ಹಗಲತ್ತೆಲ್ಲ ಕುರಿ ಮೇದ್ ಬಂದು ರಾತ್ರಿ ಡೆತ್ ಆಗ್ತಿರ್ತಾವೆ. ಹಂಗಾಗಿ ಈ ಕುರಿಗೆ ಎಣ್ಣೆ ಹಾಕಂದ್ರೆ ಆ ರೋಗವನ್ನು, ಸಿಡಿಬೇನೆ ರೋಗವನ್ನು ಈ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ. ಹಂಗಾಗಿ ನೋಡ್ರಿ, ಇದನ್ನು ಒಂದು ಸಲ ಹೊಸ ಸ್ಟಾಕ್ ಸ್ನೇಹಿತರೆ. ಇದು ಮೊನ್ನೆ ನಾವು ಈಗ 2-3 ದಿನ ಆಗ್ಬೇಕಾಗಿತ್ತು ಮಗಣಕ್ಕೆ ಬಂದು ಎಣ್ಣೆ ಹಾಕೊಂಡು. ಕೆಲಸ ಇತ್ತು ಸ್ವಲ್ಪ, ಹಂಗಾಗಿ ಹಾಕೋಕ್ಕಾಗಲಿಲ್ಲ. ಇವಾಗ ನೋಡ್ರಿ, ಇನ್ನು ಫುಲ್ ಮಾಹಿತಿಯನ್ನು ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಷ್ಟೆಷ್ಟು ml ಹಾಕ್ಕೊಳ್ಬೇಕು ಅನ್ನೋದನ್ನು ವಿಡಿಯೋದಾಗ. ಇದೇ ಥರ ನಮ್ಮ ಚಾನಲ್ನಲ್ಲಿ ಬ್ಲಾಗ್ ವಿಡಿಯೋಗಳು ಬರ್ತಿದ್ದೆ ಸ್ನೇಹಿತರೆ. ಹಂಗಾಗಿ ನೋಡ್ರಿ, ಇದು ಹೆಚ್ಚು ಕಂಟೆಂಟ್ಸ್ ಏನೇನು ಹೊಂದೈತಪ್ಪ ಅಂತ, ನೆಕ್ಲೋಸಮೇಡ್ 500 mg ಐತಿ, ಆಲ್ಬೆಂಡೇಜ್ 150 mg ಐತಿ ಸ್ನೇಹಿತರೆ. ಸಿರಪ್ ಕಲರ್ ಯಾವ ಐತಿಪ್ಪ, ಟ್ರಾಂಟೈಸಿನ್ ಸಿರಪ್ ಅಂತ ಐತಿ. ಡೋಸೇಜು ಮತ್ತು ಅಡ್ಮಿನಿಸ್ಟ್ರೇಷನ್ಸ್ ಅಂತ ಹೆಂಗೈತಪ್ಪ ಅಂದ್ರೆ, ಇದು 5ರಿಂದ 10 ml ಹಾಕ್ಕೋಬೇಕು 15 kgಗೆ. ಬಾಡಿ ವೇಟ್ ಕ್ಯಾಟಲ್ 1 ml ಅಂದರೆ ಸಣ್ಣ ಮರಿಗೆ 1 ml, 2ರಿಂದ 3 ಲಾಸ್ಟ್ ಹಾಕೋಬೇಕಂತ ಇದೆ ಸ್ನೇಹಿತರೆ. ಈಗ ನಮಗೇನಪ್ಪ ಮೆಡಿಕಲ್ ಅವರು ಏನು ಸಜೆಷನ್ ಮಾಡ್ಯಾರ ಅಂದ್ರೆ, ಅವರು ಗೊಬ್ಬದ ಕುರಿಗೆ ಒಂದೇ ಸಲ ಹಾಕೋದು ಇದನ್ನು 10 ml, ಗೊಬ್ಬರ ಕುರಿಗೆ 10 ml ಹಾಕೊಳ್ರಿ. ಗೊಬ್ಬದ ಕುರಿಗೆ 8 ml ಹಾಕೊಳ್ರಿ. ಅದಕ್ಕಿಂತ ಸಣ್ಣ ಇತ್ತಪ್ಪ ಅಂದ್ರೆ 3 ml, 1 ml ಲಾಸ್ಟ್ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಕುರಿಗೆ ಇದನ್ನು ಹಾಕ್ಕೊಂಡಿಂದ ಈ ಟಾನಿಕ್ 3 ದಿನ ಬಿಟ್ಟು ಹಾಕೋ ನೋಡಿ ಸ್ನೇಹಿತರೆ. ಇದು ಯಾವ ಕಂಪ್ನಿ ಅಪ್ಪ ಅಂದ್ರೆ, ವೆಟ್ ಇಂಡಿಯಾ ಕಂಪ್ನಿ. ಕುರಿಗಾರಿಗೆ ಹಳೆ ಓಲ್ಡ್ ಮಾಡಲ್ಲ ಇದು ಕಂಪ್ನಿ. ಎಲ್ಲರೂ ಕುರಿಯರ್ ಕಷ್ಟ ಕಾಲದಾಗ ನೆನಪಾಗದ ಈ ಎಣ್ಣೆ ನೋಡಿ ಸ್ನೇಹಿತರೆ. ಇದು ಯಾವ್ಯಾವ ಪ್ರಾಣಿಗೆ ಬರ್ತೈತೆ ಅನ್ನೋದನ್ನು ವಿಡಿಯೋದಾಗ ಎಲ್ಲ ಇಲ್ಲಿ ಚಾಪ್ಸಿದ್ದಾರೆ ನೋಡಿ ಸ್ನೇಹಿತರೆ. ನಾಯಿ, ಕೋಳಿ, ಎಮ್ಮೆ, ಆಕಳ, ಕುದುರೆ, ಹಂದಿ ಕೂಡ ಬರ್ತವೆ ಸ್ನೇಹಿತರೆ. ಇದು ಡಿವಾರ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ಕುರಿಗೆ, ಮೇಕೆ ಅಂತ ಇವೆಲ್ಲ ಪ್ರಾಣಿಗಳಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಓನ್ಲಿ ಪ್ರಾಣಿಗಳಿಗೆ ಬಳಸುವಂಥ ಒಂದು ಸಿರಪ್ ಆಗಿರ್ತದೆ ಸ್ನೇಹಿತರೆ. ಇದನ್ನು ನೋಡ್ರಿ, ಇದೇ ಥರ ನಮ್ಮ ಚಾನಲಲ್ಲಿ ಒಳ್ಳೆ ವಿಡಿಯೋಗಳು ಬರ್ತಿರ್ತವೆ ಸ್ನೇಹಿತರೆ. ಇದೇ ಒಳ್ಳೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡ್ರಿ, ಈಗ ಇದಕ್ಕೆ ಎಷ್ಟೆಷ್ಟು ml ಹಾಕ್ಕೊಳ್ಬೇಕನ್ನೋ ವಿಡಿಯೋದಾಗ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಆಲೇ. ಇದನ್ನು ಹಾಕ್ಕೊಂಡಿಂದ ಇದು ನೋಡ್ರಿ, ಲಿವ್ 52 ನೋಡ್ರಿ. ಇದನ್ನು ಕೂಡ ಎಷ್ಟೆಷ್ಟು ml ಹಾಕ್ಕೊಳ್ಬೇಕು ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಹಾಕ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದರ ಬೆಲೆ ವಿಚಾರಕ್ಕೆ ಬಂತಪ್ಪ ಅಂದ್ರೆ ನೋಡ್ರಿ, ಇಲ್ಲಿ 330 ಇದೆ ಸ್ನೇಹಿತರೆ 1 ಲೀಟ್ರಿಗೆ. ಇದು ಒಂದು ಒಳ್ಳೆ ಹಿಮಾಲಯ ಲಿವ್ 52 ಲಿವರ್ ಟಾನಿಕ್ ಒಂದು ಒಳ್ಳೆ ಎಣ್ಣೆ ಆಗಿರುತ್ತೆ ಸ್ನೇಹಿತರೆ. ನಾನು ಯೂಸ್ ಮಾಡೀನಿ, ಹಂಗಾಗಿ ಒಳ್ಳೆಯ ರಿಸಲ್ಟ್ ಕೊಟ್ಟೈತೆ. ಹಂಗಾಗಿ ನೋಡ್ರಿ, ಇದು ಏನಪ್ಪ ಅಂದ್ರೆ ಬೆಲೆ ಇದ್ದಷ್ಟು ಹಾಕಂಗಿಲ್ರಿ ಯಾರು. ನೋಡ್ರಿ, ಅಂಗಡಿಯವರು ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ 100-200. ಆ 100 ರೂಪಾಯಿ ಒಳಗೆ ಕಡಿಮೆ ಮಾಡಿ ಕೊಡ್ತಾರೆ. ಕೇಳ್ರಿ ಒಂದು ಸಲ. ನಿಮ್ಮ ಹತ್ತಿರದ ಎಣ್ಣೆ ಬೇಕಾಗಿತ್ತಪ್ಪ, ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಒಮ್ಮೆ ವಿಸಿಟ್ ಮಾಡಿ. ನಾವು ತಂದಿದ್ದು ಬೇರ್ಲಿಂಗೇಶ್ವರ ಮೆಡಿಕಲ್ ಸ್ಟೋರು, ಕುಷ್ಟಗಿಯಲ್ಲಿ ತಂದೆ ಸ್ನೇಹಿತರೆ. ನಿಮಗೆ ಇದೇ ಥರ ಔಷಧಿ ಬೇಕಾಗಿತ್ತಪ್ಪ ಅಂದ್ರೆ, ನಾವು ಬೇರ್ಲಿಂಗೇಶ್ವರ ಮೆಡಿಕಲ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ನೋಡಿ ಸ್ನೇಹಿತರೆ, ಇದೇ ಥರ ಒಳ್ಳೆ ವಿಡಿಯೋಗಳು ಬರ್ತಿದ್ದ ಸ್ನೇಹಿತರೆ. ಹಂಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಲ್ಬ್ಯಾನಿಕ್ ಟಗರಿಗೆ ಚಾಪ್ಸಿದ್ದಾರೆ ಸ್ನೇಹಿತರೆ. ಇದು ಯಾವಾಗಿದ್ದರೂ ಇದೇ ಒಂದು ಲೋಗೋ ಇರುತ್ತೆ ಸ್ನೇಹಿತರೆ, ವೆಟ್ ಇಂಡಿಯಾ ಕಂಪ್ನಿ ಇದೆ. ನಾವು ಈಗಾಗಲೇ ಇದನ್ನು ನನಗೆ ಗೊತ್ತಿರೋ ಕಾಲೇ ಅಂದ್ರೆ 15 ವರ್ಷ ಆಯ್ತು ರೀ ಇದನ್ನು ಯೂಸ್ ಮಾಡೋಕತ್ತಿ. ವರ್ಲ್ಡ್ ಕಂಪ್ನಿ ಆಗಿರುತ್ತೆ ಸ್ನೇಹಿತರೆ. ಇದು ಸಿರಂಜಿ ನೋಡ್ರಿ ಸ್ನೇಹಿತರೆ. ಇದು ಸಿರಂಜಿ 12 ml ಇದೆ ಸಿರಂಜಿ. ಇನ್ನೂ ಎಣ್ಣೆ ಕಲಿಸಿಲ್ಲ, ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಇದನ್ನು ಬೂಚ್ ಕಿತ್ಬೇಕು ಸ್ನೇಹಿತರೆ. ಬೂಚ್ ಬಿಚ್ಚಿ ಇದು ಟೈಟ್ ಆಗ್ತದೆ ಭಾಳ. ಈ ಚಾಕಲ್ಲಿ ತೆಗಿಬೇಕು ಸ್ನೇಹಿತರೆ. ನೋಡ್ರಿ, ಇದರಲ್ಲಿ ವೆಟ್ ಇಂಡಿಯಾ ಅಂತಂತಂದ್ರೆ ಇದ್ರ ಮೇಲೆ ಕೂಡ ಬರೆದಿದ್ದಾರೆ ನೋಡಿ ಸ್ನೇಹಿತರೆ. ಕಾಣ್ತಾ ಸ್ನೇಹಿತರೆ.
ಸ್ನೇಹಿತರೆ ಇದನ್ನು ಎಣ್ಣೆ ಬೊಗಣಕ್ಕೆ ಸುರಬೇಕು. ಸುರುವಿ ಕುರಿಗೆ ಇಟ್ಟಿಟ್ಟು ಹಾಕ್ಯಂದು ಬಾಯಕ್ಕೆ ಹಾಕ್ಬೇಕು ಸ್ನೇಹಿತರೆ. ಇದನ್ನು ವರ್ಷದಾಗ 2 ಸಲ ಹಾಕ್ಬೇಕು ನೋಡಿ ಸ್ನೇಹಿತರೆ. ನಾವು ಈಗ ಕಳೆದ ಬಾರಿ ನಾವು ಯಾವಾಗ ಹಾಕಿದ್ವಪ್ಪ ಅಂದರೆ ಇದನ್ನು ಜೂನ್ ತಿಂಗಳದಾಗ ಹಾಕಿದ್ವಿ. ಇವಾಗ ನವಂಬರ್ 5ರಿಂದ 6 ತಿಂಗಳ ಗ್ಯಾಪ್ ಬಿಟ್ಟು ಹಾಕ್ಬೇಕಿದೆ ಎಣ್ಣೆ ಹಾಕಿಂದ ಈ ಥರ ಒಂದು ಒಳ್ಳೆಯ ಲಿವರ್ ಟಾನಿಕ್ ತೊಗೊಂಬಂದು ಹಾಕೋಬೇಕು ಸ್ನೇಹಿತರೆ. ನೋಡಿರಿ, ನಿಮ್ಗೆ ಇದೇ ಥರ ನಮ್ಗೆ ಚಾನಲಲ್ಲಿ ಒಳ್ಳೆ ವೀಡಿಯೋಗಳು ಬರ್ತಿತ್ತು ಸ್ನೇಹಿತರೆ. ನೋಡಿರಿ, ಇದನ್ನು ಈ ಥರ ಮಿಕ್ಸ್ ಮಾಡಬೇಕು ಕರೆಕ್ಟಾಗಿ ಎಣ್ಣೆ. ನೋಡ್ರಿ, ಇಲ್ಲಿ ಜಾಸ್ತಿ ಇಬ್ಬನಿ ಬೀಳ್ತೈತೆ. ಹಂಗಾಗಿ ನಾವು ಇವಾಗ ಏನು ಮಾಡಿವಪ್ಪ ಅಂದ್ರೆ ಮರಿನ ಬೇರೆ ಸಪ್ರೇಟ್ ಹಾಕಿ ಬೇರೆ ಮಾಡಿದ್ವಿ. ಬೇರೆ ಅವನು ಬೆಳಗ್ಗೆ ಒಳ್ಳೆ ಬಿಡೋಕೆ ಬರ್ತಂತಂದ ನಮ್ಮ ಮರಿ ಅಲ್ಲೇ ಬಿಟ್ಟಿಲ್ಲ. ನಮ್ಮ ಮರಿಗೆ ಓದಿರ್ತಾವೆ ಕುರಿ ಅಲ್ಲೇ ಕಾಣ್ತಲ್ಲ ಆ ಎರಗದಲ್ಲಿ ಮರಿ ಇದೆ ಸ್ನೇಹಿತರೆ. ನೋಡಿ ಇವಾಗ ಮುಟ್ತಾ ಇದ್ದಾನೆ ಅಲ್ಲಿ. ನೋಡಿ ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಇದೇ ಥರ ಒಳ್ಳೆ ವೀಡಿಯೋಗಳು ಬರ್ತಿದ್ದೆ ಸ್ನೇಹಿತರೆ. ಹಂಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪ್ತದೆ ಸ್ನೇಹಿತರೆ. ನೀವು ಮೊದಲು ನೋಡ್ಬೋದು. ಬನ್ನಿ ನಮ್ಮ ಚಾನಲ್ನ ಒಂದು ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಬನ್ನಿ.